ಮುಡಾ ಹಗರಣದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. ಹಗರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ದಾಖಲೆಗಳ ಸಮೇತ ಬಿಚ್ಚಿಟ್ಟಿದ್ದಾರೆ. ಆದರೆ ಹಳೇ ಉತ್ತರಗಳನ್ನೇ ಪುನರುಚ್ಚರಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಕಾನೂನು ಪ್ರಕಾರವೇ ಸೈಟ್ ಅನ್ನ ಪಡೆದಿರುವುದಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು 2014 ಚೀಫ್ ಮಿನಿಸ್ಟರ್ ಡಿನೋಟಿಫಿಕೇಶನ್ ಹೆಂಗಾಯ್ತು? 14 ಸೈಟ್ಗಳನ್ನ ಸರೆಂಡರ್ ಮಾಡಬೇಕು. ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೂಡ ಇದು ಕಾಂಗ್ರೆಸ್ ನಾಯಕರ ಮೂಡ್ ಹಾಳು ಮಾಡಿದ ಹಗರಣ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯಗೆ ಉರುಳಾದ ಹಗರಣ. ಮೂಡ ಬ್ರಹ್ಮಾಸ್ತ್ರ ಹಿಡಿದು ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆ ಮೈಸೂರು ಚಲೋ ನಡೆಸ್ತಾ ಇದೆ. ದೋಸ್ತಿ ಪಾದಯಾತ್ರೆಗೆ ವಿರುದ್ಧವಾಗಿ ಕಾಂಗ್ರೆಸ್ ಕೂಡ ಜನಾಂದೋಲನ ಮಾಡ್ತಾ ಇದೆ. ಅಖಾಡದಲ್ಲಿ ಮಾತಿನ ಮಲ್ಲ ಯುದ್ಧ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ವಿಪಕ್ಷ ನಾಯಕ ಆರ್ ಅಶೋಕ್. ಆರೋಪ ಪ್ರತ್ಯಾರೋಪ, ಏಟು ಎದುರೇಟು, ನಾನಾ ನೀನಾ. ಮೂಡ ಹಗರಣದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಿಎಂ ಸಿದ್ದರಾಮಯ್ಯ ಮಧ್ಯೆ ಮಾತಿನ ಸಮರ ನಡೀತಾ ಇದೆ. ಮಂಡ್ಯದಲ್ಲಿ ದಾಖಲೆ ಸಮೇತ ಬಿಚ್ಚಿಟ್ಟ ಆರ್ ಅಶೋಕ್ ಅತಿಕ್ರಮಣ ಆಗಿರೋ ಜಮೀನೇ ಬೇರೆ, 50-50ಯಲ್ಲಿ ಸೈಟ್ ಪಡೆದಿದ್ದೇ ಬೇರೆ. ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ನಿಮಗೆ ಡಿನೋಟಿಫೈ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸರ್ಕಾರಕ್ಕಾಗಲಿ ಕ್ಯಾಬಿನೆಟ್ಗೆ ಅಧಿಕಾರ ಇರಲ್ಲ. ಹಿಂದೆ ಗೊತ್ತಿದೆ ನಿಮ್ಗೆ, ಯಡಿಯೂರಪ್ಪನವ್ರ ಕೇಸಲ್ಲಿ ಏನೇನಾಗಿದೆ ನಿಮಗೆಲ್ಲ ಗೊತ್ತಿದೆ. ಅಧಿಕಾರನೇ ಇಲ್ಲ. ಸುಪ್ರೀಂ ಕೋರ್ಟ್ ಆಗಿದೆ. ಹೆಂಗ್ ಡಿನೋಟಿಫಿಕೇಶನ್ ಆಯಿತು? ಡಿನೋಟಿಫಿಕೇಶನ್ ಹೆಂಗಾಯಿತು? ಇದು ಇಲ್ಲಿ ಸಿದ್ದರಾಮಯ್ಯನವರ ಕೈವಾಡ ಪ್ರಾರಂಭ ಆಗದೆ ಇಲ್ಲಿಂದ. 14 ಸೈಟ್ಗಳನ್ನು ಗೌರವ ಇದ್ದರೆ ಮುಖ್ಯಮಂತ್ರಿಗೆ 14 ಸೈಟ್ಗಳನ್ನು ಇಮಿಡಿಯೇಟಾಗಿ ಸರೆಂಡರ್ ಮಾಡಬೇಕು. ಯಾವ 50-50 ಸ್ಕೀಮಲ್ಲಿ ಇವರು ದಾರಿ ಮಾಡಿಕೊಟ್ಟ ಮೇಲೆ ಸುಮಾರು 400-500 ಸೈಟು ಈ ಥರ ಕಬಳಿಕೆ ಆಗಿದೆ ಅಂತ ಗೊತ್ತಿದೆ. ಅಷ್ಟನ್ನು ಕೂಡ CBI ತನಿಖೆ ಮಾಡಿದ್ರೆ ಆಚೆ ಬರ್ತದೆ. ಅಷ್ಟನ್ನು ಕೂಡ ಮತ್ತೆ ವಾಪಸ್ ತಗೊಬೇಕು. ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದು ಹೀಗೆ. ನಾನು 2014 ಚೀಫ್ ಮಿನಿಸ್ಟರ್ ಆಗ್ಲೇ ಅರ್ಜಿ ಕೊಟ್ಟದು. ನನ್ನ ಹೆಂಡತಿ ನಮ್ಮ ಜಮೀನು ಹೋಗ್ಬಿಟ್ಟಿದ್ರು, ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ, ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ, ನಮಗೆ ಬದಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಲು ಅರ್ಜಿನ. ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೊಡಕ್ಕೆ ಕೊಡಬಹುದು. ನಾನು ಕೊಟ್ಟಿದ್ದೀನಿ ಆಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದ್ರೆ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಇರಲಿಲ್ವಾ? ಕೊಡ್ಬೋದಾಗಿತ್ತಲ್ಲಪ್ಪ. 2021ರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡತಿ. ಬಿಜೆಪಿ ಸರ್ಕಾರ ಇರೋದು ಆಗ. ಬಿಜೆಪಿ ಜೆಡಿಎಸ್ ನಾಯಕರು ನನ್ನನ್ನ ಟಾರ್ಗೆಟ್ ಮಾಡೋ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸೋ ಯತ್ನ ಮಾಡ್ತಾ ಇದ್ದಾರೆ. ಆಪರೇಷನ್ ಕಮಲ ಫೇಲ್ ಆದ ಮೇಲೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ? ವೈ ದೇ ಆರ್ ಟಾರ್ಗೆಟಿಂಗ್ ಮೀ? ಈ ಸರ್ಕಾರನ ದುರ್ಬಲಗೊಳಿಸಬೇಕು, ಅಸ್ಥಿರಗೊಳಿಸಬೇಕು ನನ್ನ ಕಾರಣಕ್ಕೋಸ್ಕರ. ಯಾಕಂತಂದ್ರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಅದಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಅಸ್ಥಿರಗೊಳಿಸುತ್ತಿದ್ದಾರೆ ಅನ್ನೋ ಆರೋಪಕ್ಕೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಸರ್ಕಾರ ಉರುಳಿಸಲು ಡಿಕೆಶಿ ಯತ್ನಿಸ್ತಾ ಇದ್ದಾರೆ. ಅವರ ಪಾರ್ಟಿಯಲ್ಲೇ ಗೊಂದಲ ಇದ್ದು ನಾವು ಸರ್ಕಾರ ಉರುಳಿಸ್ತೀವ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈಗ ನಮ್ಮ ರೋಡ್ ಕ್ಲಿಯರೆನ್ಸ್ ಎಲ್ಲ ಯಾರು ಮಾಡ್ಕೊಡ್ತಾ ಇದ್ದಾರೆ? ಉಪಮುಖ್ಯಮಂತ್ರಿಗಳು ತಾನೇ. ನಾವು ಹೋದ ಕಡೆ ಎಲ್ಲ ಮುಂಚೆ ಹೋಗಿ ಕ್ಲಿಯರ್ ಮಾಡ್ಕೊಡ್ತಾವ್ರಲ್ಲ. ಜನಾಂದೋಲನ ಹೆಸರಲ್ಲಿ ಬೆನಿಫಿಟ್ ಯಾರಿಗೆ? ಸಿದ್ದರಾಮಯ್ಯ ಬಿದ್ದರೆ ಬೆನಿಫಿಟ್ ಹೂ ಇಸ್ ದ ಬೆನಿಫಿಷರಿ? ನ್ಯಾಚುರಲ್ ನಾವಲ್ಲ, ಆರ್ ಅಶೋಕ್ ಅಲ್ಲ, ಇನ್ನೊಬ್ಬರಲ್ಲ, ಯಾರೂ ಅಲ್ಲ. ಅವ್ರ ಪಾರ್ಟಿಯಲ್ಲೇ ಗೊಂದಲ ಐತೆ. ಆ ಗೊಂದಲನ ನಿವಾರಣೆ ಮಾಡ್ಗಂಡ್ಲಿ ಅವರು. ನಾವೇನು ಬೀಳಿಸೋ ಅಂಥ ಒಂದು ಎಲ್ಲ ನೋಡಿದ್ದೀರಾ? ಬರೀ ಅವರೇ ಮಾತಾಡ್ತಾ ಇದ್ದಾರೆ.
ಯಾರಾನ MLAಗಳು ಕಾಂಗ್ರೆಸ್ MLAಗಳು ಎಲ್ಲನ ಒಟ್ಟಿಗೆ ಸೇರಿ ನಾವು ಪಾರ್ಟಿ ಬಿಡ್ತೀರಿ ಅಂತ ಎಲ್ಲನ ಹೇಳಿದಾರಾ? ಇಲ್ಲ. ಹಂಗೆ ನಮ್ಮದೇನು ಅವ್ರ ಸರ್ಕಾರನ ಅವರೇ ಬೀಳಿಸ್ತಾರೆ ಹೊರತು ನಾವೇನು ಬೀಳಿಸುವಂಥ ಕೆಲಸ ನಮ್ಮ ಹತ್ರ ಇಲ್ಲ. ಸಿಎಂ ಹಾಗೂ ಆರ್ ಅಶೋಕ್ ಮಧ್ಯ ಪ್ರವೇಶಿಸಿರೋ ಸಚಿವ ಮಧು ಬಂಗಾರಪ್ಪ ಯಾರೇ ತಿಪ್ಪರ್ಲಾಗ ಹಾಕಿದ್ರು ಸಿಎಂ ರಾಜೀನಾಮೆ ಕೊಡಲ್ಲ ಅಂತ ಗುಡುಗಿದ್ದಾರೆ. ಸಂಪೂರ್ಣವಾಗಿ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿಂದ ಹಿಡಿದು ನಮ್ಮಂಥ ಮಂತ್ರಿಗಳಿಂದ ಹಿಡಿದು ಹೈಕಮಾಂಡ್ ವರ್ಗನೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಯಾರು ಏನು ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಕೆಲಸ ಇರೋದ್ರಿಂದ ರಾಜ್ಯಪಾಲರ ಆಫೀಸ್ನ ಅಧಿಕಾರನ ಭಾಳ ಕೆಟ್ಟದಾಗಿ ಉಪಯೋಗ ಮಾಡ್ತಕ್ಕಂಥ ಏನು ಪದ್ಧತಿ ಬಿಜೆಪಿಯವರಿಗೆ ಕೆಟ್ಟ ಬುದ್ಧಿ ಇದೆ. ಒಟ್ಟಾರೆ ಮೂಡ ಹಗರಣದಲ್ಲಿ ಸಿಎಂ ಪಾತ್ರ ಇದೆ ಅಂತ ವಿಪಕ್ಷಗಳು ಹೇಳ್ತಾ ಇದ್ರೆ, ಕಾನೂನು ಪ್ರಕಾರ ಸೈಟ್ ಪಡೆದಿದ್ದೀನಿ ಅಂತ ಸಿಎಂ ಹೇಳ್ತಿದ್ದಾರೆ. ಸೂಕ್ತ ತನಿಖೆಯ ಮೂಲಕ ಸತ್ಯಾಂಶ ಹೊರಬರಬೇಕಿದೆ. ಮಂಡ್ಯದಿಂದ ನಂದೀಶ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.